ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಇಂದು ಶರನ್ನವರಾತ್ರಿ ಎಂದು ಕರೆಯಲಾಗುವ 2025ರ ನವರಾತ್ರಿ ಹಬ್ಬದ 7ನೇ ದಿನ. ನವರಾತ್ರಿಯ 7ನೇ ದಿನ ನವದುರ್ಗೆಯರ 9 ರೂಪಗಳಲ್ಲಿ ಅತ್ಯಂತ ಉಗ್ರ ರೂಪವಾದ ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಕಿತ್ತಳೆ ಬಣ್ಣ ಈಕೆಯೊಂದಿಗೆ ಸಂಬಂಧವನ್ನು ಹೊಂದಿದ ಬಣ್ಣವಾಗಿದೆ. ನಕಾರಾತ್ಮಕ ಶಕ್ತಿಗಳನ್ನು ಹಾಗೂ ಅಜ್ಞಾನವನ್ನು ನಾಶ ಮಾಡುವ ದೇವಿಯಾಗಿ ಈಕೆಯನ್ನು ಪೂಜಿಸಲಾಗುತ್ತದೆ. ದೇವಿಯು ಎಲ್ಲರ ಜೀವನದ ಸವಾಲುಗಳನ್ನು ಎದುರಿಸುವ ಧೈರ್ಯ ಮತ್ತು ಶಕ್ತಿಯನ್ನು ನೀಡಲಿ ಎಂದು ಆಶಿಸುತ್ತಾ ಇಂದಿನ ಮುಖ್ಯಾಂಶಗಳನ್ನು ನೋಡೋಣ. ಚಿಕ್ಕಬಳ್ಳಾಪುರ ನಗರದ ಪ್ರಶಾಂತ ನಗರದಲ್ಲಿನ 35 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆಯನ್ನು ಉದ್ಘಾಟಿಸಿದ ಶಾಸಕ ಪ್ರದೀಪ್ ಈಶ್ವರ್. ಇದು ಹೆಸರಿಗೆ ಮಾತ್ರ ಉದ್ಯಾನವನ, ಇದನ್ನು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಹಾಳು ಕೊಂಪೆಯಾದ ರೆಡ್ಡಿಕೆರೆ ಪಕ್ಕದಲ್ಲಿನ ಉದ್ಯಾನವನ. ಕಸಾಯಿ ಖಾನೆಗೆ ಹೋಗುತ್ತಿದ್ದ 59 ಹಸುಗಳನ್ನು ರಕ್ಷಿಸಿದ ಗೌರಿಬಿದನೂರು ಪೊಲೀಸರು. ಪೊಲೀಸರ ಕಾರ್ಯವೈಖರಿಗೆ ಸಾರ್ವಜನಿಕರ ಪ್ರಶಂಸೆ. ವಿದ್ಯಾರ್ಥಿಯ ಜೀವನ ಸಮಾಜದ ಅಭಿವೃದ್ಧಿಗೆ ಬಳಕೆಯಾಗಲಿ. ಶಿಡ್ಲಘಟ್ಟ ಪಿಎಲ್ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ ಭೀಮೇಶ್. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರದ ಪ್ರಶಾಂತ ನಗರ 4ನೇ ವಾರ್ಡಿನಲ್ಲಿ ಸುಮಾರು 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಿದ್ದು ಇಂದು ಶಾಸಕ ಪ್ರದೀಪ್ ಈಶ್ವರ್ ಉದ್ಘಾಟನೆ ಮಾಡಿದರು. ಇನ್ನು ರಸ್ತೆ ಉದ್ಘಾಟನೆಗೆಂದು ಬಲೂನ್ ಹಾಗೂ ತೋರಣಗಳಿಂದ ಅಲಂಕರಿಸಿದ್ದು ವಿಶೇಷವಾಗಿತ್ತು. ಮಹಿಳೆಯರು ಕಳಶಗಳು ಹಿಡಿದು ಶಾಸಕರನ್ನ ಬರಮಾಡಿಕೊಂಡರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಚಿಕ್ಕಬಳ್ಳಾಪುರದ ಪ್ರಶಾಂತ ನಗರ 4ನೇ ವಾರ್ಡ್ನಲ್ಲಿ ಸುಮಾರು 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಿದ್ದು ಇಂದು ಶಾಸಕ ಪ್ರದೀಪ್ ಈಶ್ವರ್ ಉದ್ಘಾಟನೆ ಮಾಡಿದರು. ಇನ್ನು ರಸ್ತೆ ಉದ್ಘಾಟನೆಗೆಂದು ಬಲೂನ್ ಹಾಗೂ ತೋರಣಗಳಿಂದ ಅಲಂಕರಿಸಿದ್ದು ವಿಶೇಷವಾಗಿತ್ತು. ಮಹಿಳೆಯರು ಕಳಶಗಳು ಹಿಡಿದು ಶಾಸಕರನ್ನು ಬರಮಾಡಿಕೊಂಡರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದೇ ವೇಳೆ ಮಾತನಾಡಿ, ಚಿಕ್ಕಬಳ್ಳಾಪುರ ಪ್ರಶಾಂತ ನಗರ ಮುನ್ಸಿಪಲ್ ಲೇಔಟ್ ರಸ್ತೆಯಿಂದ ಹಿಡಿದು ಎಲ್ಲವೂ ಅಭಿವೃದ್ಧಿ ಆಗಿದೆ ಅಂದುಕೊಂಡಿದ್ದೆ. ಅಭಿವೃದ್ಧಿ ಆಗದ ವಾರ್ಡ್ಗಳಿಗೆ ಭೇಟಿ ನೀಡುತ್ತಿದ್ದೆ. ಆದರೆ ಒಂದು ದಿನ ಸ್ಥಳೀಯರು ರಸ್ತೆ ಸಮಸ್ಯೆ ಬಗ್ಗೆ ವಿಡಿಯೋ ಮಾಡಿ ಕಳುಹಿಸಿದ್ರು. ನನ್ನ ಗಮನಕ್ಕೆ ಬಂದ ಒಂದೇ ದಿನದಲ್ಲಿ ರಸ್ತೆ ಕೆಲಸ ಪ್ರಾರಂಭಿಸಿದೆ. 4 ದಿನಗಳಲ್ಲಿ ರಸ್ತೆ ಕಾಮಗಾರಿ ಮುಗಿಯಿತು. 5ನೇ ದಿನ ಸಿಸಿ ರಸ್ತೆ ಉದ್ಘಾಟನೆಗೆ ಬಂದೆ. ಹೀಗೆ ನಿಮ್ಮ ವಾರ್ಡಿನ ಚರಂಡಿ, ವಿದ್ಯುತ್, ರಸ್ತೆಗಳು ಏನೇ ಸಮಸ್ಯೆ ಇದ್ರೂ QR ಕೋಡ್ ಹಾಗೂ ಕರೆ ಮೂಲಕ ನನ್ನ ಗಮನಕ್ಕೆ ತಂದರೆ ಸರಿಪಡಿಸುವೆ. ನಾನು ನಿಮ್ಮ ಸೇವಕ. ನೀವು ಬೈದ್ರೂ ಬೈಸ್ಕೋತೀನಿ, ಹೊಗಳಿದ್ರು ಹೊಗಳ್ಸ್ಕೋತೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಎಂದರು. ನನಗೇನೊಂದು ಅಸಂಪ್ಷನ್ ಇತ್ತು ಅಂದ್ರೆ, ಪ್ರಶಾಂತ್ ನಗರ ಮುನ್ಸಿಪಲ್ ತುಂಬಾ ಡೆವಲಪ್ ಆಗೋಗಿದೆ, ಎಲ್ಲ ಡೆವಲಪ್ ಆಗೋಗಿದೆ. ಸೊ ಇನ್ನೇನು ಪೆಂಡಿಂಗ್ ಇಲ್ಲ ಅನ್ನೋ ಅಸಂಪ್ಷನ್ ಅಲ್ಲೇ ನಾನು ಇದ್ದೆ. ಪ್ರಶಾಂತ್ ನಗರ ಮುನ್ಸಿಪಲ್ ಲೇಔಟ್, ಅಫಿಷಿಯಲ್ ಇರೋ ಲೇಔಟ್ ಎಲ್ಲ ರಸ್ತೆಗಳಾಗೋಗಿದೆ ಅಂತ ಹೇಳ್ಬಿಟ್ಟು ನಾನು ಹೌಸ್ ಟು ಹೌಸ್ ವಿಸಿಟ್ 14 ವಾರ್ಡ್ ಎಲ್ಲೂ ಡೆವಲಪ್ಮೆಂಟೇ ಇಲ್ವೋ ಆ ವಾರ್ಡ್ಗಳಿಗೆ ನಾನು ಭೇಟಿಗೆ ಹೋದೆ. ಆದ್ರೆ ನನಗೆ ಗೊತ್ತಿಲ್ಲ, ನಾನು ಪ್ರಶಾಂತ್ ನಗರದಲ್ಲಿ ಅಭಿವೃದ್ಧಿ ಆಗಿದೆ ಬಿಡು, 20 ವಾರ್ಡ್ ಆದ್ಮೇಲೆ ಹಾಕೊಳ್ಳೋಣ ಅಂತಿದ್ದೆ. ಒಂದಿನ ನಮ್ಮ ಪೆರೇಸಂದ್ರ ರಘು ಅಣ್ಣ KSRTC ಅಲ್ಲಿ ಇದ್ದಾರೆ. ರಘು ಅಣ್ಣ ಒಂದು ವಿಡಿಯೋ ಹಾಕಿದ್ರು. ರಘು ಅಣ್ಣ ಅಮ್ಮವರು, ನನ್ನ ತಾಯಿಯವರು ಒಂದು ವಿಡಿಯೋ ಹಾಕಿ, ರಸ್ತೆ ಆಗಿಲ್ಲಪ್ಪ, ಎಲ್ಲರೂ ಬಿದ್ದೋಗ್ತಿದೀವಿ ಅಂದ್ರು. ನಾನೊಂದು ವಿಡಿಯೋ ಕಾಲ್ ಮಾಡಿ ನೋಡಿದೆ ಆ ರೋಡ್ನ. ನನ್ನ ಗಮನಕ್ಕೆ ತಂದ್ರು. ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡಿಸ್ದೆ. 4 ದಿನಕ್ಕೆ ಮುಗೀತು. 5ನೇ ದಿನ ಉದ್ಘಾಟನೆಗೆ ಬಂದೆ. ಆವತ್ ಬಂದಾಗ ಈ ರೋಡ್ ತೋರಿಸಿದ್ರು, ಇದು ಹಾಕಿಸ್ದೆ. ಪ್ರಶಾಂತ್ ನಗರದಲ್ಲಿ 10 ಮೀಟರ್ ರೋಡ್ ಇದ್ರು ನಾನು ಹಾಕಿಸ್ತೀನಿ, ನಾನು ಮಾತು ಕೊಡ್ತಾ ಇದ್ದೀನಿ. ಇದಾದ್ಮೇಲೆ ನಾನು ಜನತೆಗೆ ಹೇಳ್ತೀನಿ, ನೀವು ಯಾವ್ಯಾವ ರಸ್ತೆಗೆ ಕರ್ಕೊಂಡು ಹೋಗ್ತೀನಿ, ನೋಟ್ ಮಾಡ್ಕೊಂತೀನಿ, ಎಸ್ಟಿಮೇಟ್ ಮಾಡಿಸ್ತೀನಿ. ಆದಷ್ಟು ಬೇಗ ನೀವು ಯಾವ ರೋಡ್ ಆದ್ರೂ ತೋರಿಸಿ. ನಮ್ಮ ಸರ್ಕಾರದಲ್ಲಿ ದುಡ್ಡಿದೆ, ನಾನು ರಸ್ತೆ ಹಾಕಿಸ್ತೀನಿ, ನನ್ನ ಅನುದಾನದಲ್ಲಿ ಹಾಕಿಸ್ತೀನಿ. ನೀವು ಎಷ್ಟು 10 ಕೋಟಿ ರೂಪಾಯಿ ರೋಡ್ ತೋರಿಸ್ತೀರಾ, ನಾನು ಹಾಕ್ಲಿಲ್ಲ ಅಂದ್ರೆ ಕೇಳಿ.
ನನ್ನ ಸರ್ಕಾರ ಅನುದಾನ ಕೊಡುತ್ತೆ, ಆದ್ರೆ ಕೆಲವು ಸಡನ್ ಆಗಿ ರಿಕ್ವೈರ್ಮೆಂಟ್ ಇದ್ದಾಗ ಸ್ವಲ್ಪ ಡಿಲೇ ಆಗ್ಬೋದು. ಈ ರಸ್ತೆ ತುಂಬಾ ಟೈಮ್ ಆಗೋಗುತ್ತೆ ಅಂತ ನಾನು ಬೇಗ ಸ್ಟಾರ್ಟ್ ಮಾಡಿಸ್ದೆ. ನಾನು ಎಲ್ಲಾ ರಸ್ತೆಗಳು ಹಾಕಿಸ್ತೀನಿ ಅಕ್ಕ. ಒಂದು ಸಾಮಾನ್ಯ ಹುಡುಗನನ್ನ ಪ್ರಶಾಂತ್ ನಗರಕ್ಕೆ ನಾನು ಈ ರೋಡ್ಗಿಂತ ದೊಡ್ಡ ಕೊಡುಗೆ ಕೊಟ್ಟಿದ್ದೀನಿ. ಪ್ರತಿ 4 ಮನೆಯಲ್ಲಿ 1 ಮನೆಯಲ್ಲಿರೋ ಹುಡುಗ ಅಥವಾ ಹುಡುಗಿ ಡಾಕ್ಟರ್, ಇಂಜಿನಿಯರ್ ಆಗಿದ್ದಾರೆ ಅಂದ್ರೆ ಅದು ನನ್ನಿಂದ ಅಂತ ಹೇಳ್ತೀನಿ. ಪ್ರಶಾಂತ್ ನಗರದಲ್ಲೂ ನನಗೆ ಪ್ರತಿ 4 ಮನೆಯಲ್ಲಿ ಒಬ್ಬ ಡಾಕ್ಟರ್, ಇಂಜಿನಿಯರ್ ಇರ್ತಾನೆ ಅಂದ್ರೆ ಅವ್ರು ನನ್ನ ಪಾಠ ಕೇಳಿದ್ದಾರೆ 2006 ಇಂದ 2012 ಮಧ್ಯೆ. ಇದೇ ಪ್ರಶಾಂತ್ ನಗರದಲ್ಲಿ ತಮ್ಮ ಮಾಹಿತಿಗಿರ್ಲಿ 70 ಜನ ಮಕ್ಕಳಿಗೆ ಮನೆ ಹತ್ರ ಹುಡ್ಕೊಂಡೋಗಿ ಯಾವುದೇ ಪಬ್ಲಿಸಿಟಿ ಇಲ್ಲದೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಅದು ಟಿವಿಯಲ್ಲಿ ಸುದ್ದಿನೂ ಆಗಿಲ್ಲ. SSLC ಓದೋ ಮಗುಗೆ 1000, PUC ಓದೋ ಮಗುಗೆ 2000, ಡಿಗ್ರಿ ಇಂಜಿನಿಯರ್ ಮಾಡೋ ಮಗುಗೆ 3000 ಕೊಟ್ಟಿದ್ದೀನಿ. ನಾನು ಇನ್ನೊಂದು 15-20 ವರ್ಷದಿಂದ ಮುಷ್ಟೂರು ರೋಡ್ ಆಗಿರ್ಲಿಲ್ಲ. ನಾನು ಬಂದಿದ ತಕ್ಷಣ 3 ಕೋಟಿ ಅಲ್ಲಿ ಹಾಕಿದ್ರೆ ಕೆಲಸ ಸ್ಟಾರ್ಟ್ ಆಗಿದೆ. ಮಳೆಯಿಂದ ಸ್ವಲ್ಪ ಡಿಲೇ ಆಗ್ತಿದೆ. 3 ಕೋಟಿ ರೂಪಾಯಿ ಕೆಲಸ ಇನ್ನು 2 ತಿಂಗಳಲ್ಲಿ ಮುಷ್ಟೂರು ರೋಡ್ ಕಂಪ್ಲೀಟ್ ಆಗುತ್ತೆ. ದಿನ್ನೆ ಹೊಸಳ್ಳಿ ರೋಡ್ ಚಿಕ್ಕ ವಯಸ್ಸಿಂದ ಹಂಗೆ ಇತ್ತು. 2,40,00,000 ಹಾಕಿದ್ದೀನಿ. ಬೇಕು ಅಂದ್ರೆ ಫ್ರೀ ಇದ್ದಾಗ ಒಂದು ರೌಂಡ್ ಹೋಗಿ ಬನ್ನಿ. ದಿನ್ನೆ ಹೊಸಳ್ಳಿ ರೋಡ್ ನ ನೀಟಾಗಿ ಮಾಡಿ ಕಂಪ್ಲೀಟ್ ಮಾಡಿದೀವಿ. ಕಂದುವಾರ ಕೆರೆ ಪಕ್ಕದ ರೋಡ್ಗೆ ಸರ್ ನಿಮಗೆ ಮಾಹಿತಿ ಇರಲಿ, ಜನರಲ್ ಆಗಿ ರೋಡ್ ಹಾಕ್ಸಕ್ಕೆ 2.5-3 ಕೋಟಿ ಬೇಕು. ಪ್ರಾಬ್ಲಮ್ ಏನಾಗುತ್ತೆ, ನೀರ್ ಆ ಕಡೆ ಬಂದಾಗ ಆಗಲ್ಲ. ನಾನೆಲ್ಲ ಎವ್ಯಾಲ್ಯೂಯೇಷನ್ ತಗೊಂಡು ಎಸ್ಟಿಮೇಟ್ ತಗೊಂಡು ಕೆಳಗಡೆ ಪೈಪ್ ಲೈನ್ ಅಲ್ಲಿ ನೀರು ಹೋಗ್ಬೇಕು. ಆ ರೋಡ್ ಹಾಕಿದ್ರೆ ಇನ್ನೊಂದು 20 ವರ್ಷ ಸಮಸ್ಯೆ ಇರಬಾರ್ದು ಅಂತ 7 ಕೋಟಿ ವೆಚ್ಚದಲ್ಲಿ ರಸ್ತೆ ಹಾಕ್ತಿದ್ವಿ. 3 ಡಿಪಾರ್ಟ್ಮೆಂಟ್ ಕೋಆರ್ಡಿನೇಟ್ ಆಗ್ಬೇಕು. ಮೈನರ್ ಇರಿಗೇಷನ್ ಅವ್ರು ಬರಬೇಕು, ಕೆರೆ ಅಭಿವೃದ್ಧಿ ಅವ್ರು ಬರಬೇಕು. ಇಲ್ಲ ಸಿಂಪಲ್ ಆಗಿ ನಾನು ಹಾಕ್ಬಿಟ್ಟೆ ಅಂದ್ರೆ 2 ವರ್ಷಕ್ಕೆ ಹಾಳಾಗುತ್ತೆ. ಈಗ ಅದಕ್ಕೆ 7 ಕೋಟಿ ಕೊಟ್ಟಿದ್ದೀನಿ. 1 ರಿಂದ 2 ತಿಂಗಳಲ್ಲಿ ಆ ಕೆಲಸ ಸ್ಟಾರ್ಟ್ ಆಗುತ್ತೆ. ಪ್ರಶಾಂತ್ ನಗರದ ಜನತೆಗೆ ನಾನು ಮಾತು ಕೊಡ್ತೀನಿ ಸರ್. ಇಲ್ಲಿ ಕೆಲವರು ಮೋಸ್ಟ್ಲಿ ಈಗ ನೋಡಿ, ನಮ್ಮ ರಘು ಅಣ್ಣವರು ನನ್ನ ಗಮನಕ್ಕೆ ತಂದ್ರು ರಸ್ತೆ ಆಯ್ತು ಸರ್. ತುಂಬಾ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ಸರ್. ನಾನು ಪ್ರತಿ ಮನೆಗೂ QR ಕೋಡ್ ಕೊಟ್ಟಿದ್ದೆ ಸರ್. ನಾನು ನಾಳೆ ನಿಮ್ಮ ಮನೆಗಳ QR ಕೋಡ್ ಕೊಡ್ತೀನಿ ಸರ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ, MLA ಅವರೇ ನಮ್ ಚರಂಡಿ ಕ್ಲೀನ್ ಮಾಡಿಸಿ, ನಾನು ಮಾಡಿಸ್ತೀನಿ. MLA ಅವರೇ ನಮಗ್ ಸ್ಟ್ರೀಟ್ ಲೈಟ್ ಹಾಕ್ಸಿ, ನಾನು ಹಾಕಿಸ್ತೀನಿ. MLA ಅವರೇ ಕಸ ಎತ್ಸಿ, ನಾನು ಹಾಕ್ತೀನಿ. ಯಾಕೆಂದ್ರೆ ನಾನ್ ನಿಮ್ಮ ಸೇವಕ. ಚರಂಡಿ ಕ್ಲೀನ್ ಮಾಡ್ಸಕ್ಕೂ MLA ರೆಡಿ, ಲೈಟ್ ಹಾಕ್ಸಕ್ಕೂ ರೆಡಿ. ಬೇರೆಯವ್ರ ತರ MLA ಚರಂಡಿ 4 ವರ್ಷಲ್ಲೇ, ಲೈಟ್ 4 ವರ್ಷಲ್ಲೇ, ಸಿದಕ್ 4 ವರ್ಷಲ್ಲೇ ಅಂತೇಳಿ ಓಟ್ ಮಾತ್ರ 4 ವರ್ಷದಲ್ಲಿ ಅಂದ್ರೆ ನೀವು ಹಾಕಲ್ಲ. ಚರಂಡಿ ಕ್ಲೀನಿಂಗು ನಾನೇ ಮಾಡಿಸ್ತೀನಿ ಅಕ್ಕ. QR ಕೋಡ್ ಅಲ್ಲಿ ತುಂಬಾ ಜನ ಹಾಕಿದ್ದಾರೆ. ಆದ್ರೆ ನೀವು ಇನ್ಮೇಲೆ ಏನ್ ಮಾಡಿ ಅಕ್ಕ, ಕಸ ವಿಲೇವಾರಿ ಆಗಿಲ್ವಾ, QR ಕೋಡ್ ಅಲ್ಲಿ ನನಗೊಂದು ಕಂಪ್ಲೇಂಟ್ ಹಾಕಿ ಅಕ್ಕ. 24 hours ಅಲ್ಲಿ ಕಸ ಇದ್ರೆ ನನ್ನ ಕೇಳಿ ಅಕ್ಕ. ನಾನು ಅದಕ್ಕೆ ಒಂದು 40 ಜನ ಟೀಮ್ ಇಟ್ಟಿದ್ದೀನಿ ಅಕ್ಕ. 24x7 ವರ್ಕ್ ಮಾಡ್ತಿದೀವಿ. 5-6 ಸಾವಿರ ಜನ ಟೌನ್ ಅಲ್ಲಿ ತುಂಬಾ ಜನ ಸಮಸ್ಯೆ ಮಾಡಿ ನೋಡಿ. ಸ್ಟ್ರೀಟ್ ಲೈಟ್ 3 ವರ್ಷದಿಂದ ಇರ್ಲಿಲ್ಲ, ನಾನು ಬಂದೆ ಹಾಕಿಸ್ದೆ. ಇದೇ ಸಮಸ್ಯೆ ನೀವು ನನಗೆ ಮೊದಲೇ ಹೇಳಿದ್ರೆ ಹಾಕ್ಸ್ಬಿಡ್ತಿದ್ದೆ. ಎರಡನೇದು, ನಾನು 190 ಹಳ್ಳಿಗೆ ಸುತ್ತಿದ್ದೀನಿ ಸರ್. ನಿಮ್ಗೊಂದು ಗೊತ್ತಿರ್ಬೇಕು ಸರ್, ಯಾಕೆ ಅಡ್ಮಿನಿಸ್ಟ್ರೇಷನ್ ಮೊದ್ಲು ಏನಾಗೋದು, ಅಳುಬ್ರು ಏನ್ ಮಾಡೋರು, ನಾನು ಯಾರನ್ನೂ ವಿಮರ್ಶೆ ಮಾಡಲ್ಲ. ಅಳುಬ್ರು ಏನ್ ಮಾಡೋರು, ಯಾವ್ದಾದ್ರು ಒಂದು ಹಳ್ಳಿಗೆ ನಿಮಗ್ ಗೊತ್ತಿರ್ಬೇಕು. ನಾನು ಭಾನುವಾರನೇ ಯಾಕೆ ಹಾಕೊಂಡೆ ಅಂದ್ರೆ, ನಿಮಗೆ ಲೀವ್ ಇರುತ್ತೆ, ನಿಮ್ ಟೈಮ್ ಟೇಬಲ್ ನೋಡ್ಕೊಂಡು ನಾನು ಪ್ರೋಗ್ರಾಮ್ ಮಾಡ್ಬೇಕೆ ವಿನಃ ನಾನು ವೀಕ್ ಡೇಸ್ ಅಲ್ಲಿ ಮಧ್ಯಾಹ್ನ ಬಂದ್ರೆ ನೀವೆಲ್ಲಿ ಕಷ್ಟ ಹೇಳ್ಕೊಂತೀರಾ ಬಂದ್ ನನಗೆ. ನಾನು ಹಳ್ಳಿಗಳಲ್ಲಿ ಮೊದ್ಲು MLAಗಳು ಏನ್ ಮಾಡ್ತಿದ್ರಕ್ಕ, 11:30 ಹಳ್ಳಿಗೆ ಹೋಗ್ತಾರೆ ಪಂಚಾಯತಿಗೆ. ಸ್ವಾಗತ ವಂದನಾರ್ಪಣೆ ಆಗೋಷ್ಟೊತ್ತು 1:30. ಯಾರಾದ್ರೂ ಹೋಗ್ಬಿಟ್ಟು ಹಿಂಗ್ ಅರ್ಜಿ ಕೊಟ್ರೆ ಹಿಂಗ್ ಇಸ್ಕೊಂಡು PA ಕೈ ಕೊಡೋದ್ ಬಿಟ್ರೆ ಇನ್ನೇನ್ ಮಾಡ್ತಿದ್ರು? MLA ಎಲ್ಲಿ ಮಾತಾಡಕ್ ಆಗೋದು? ನಾನ್ ಯೋಚನೆ ಮಾಡಿದೆ, ಹಳ್ಳಿಗಳಲ್ಲಿ ಕೂಲಿಗೆ ಹೋಗ್ತಾರೆ. ಆ ಕಾರಣಕ್ಕೆ 34 ಡಿಪಾರ್ಟ್ಮೆಂಟ್ ಆಫೀಸರ್ಸ್ ನ ಕರ್ಕೊಂಡೋಗಿ ಇವ್ರು ಸ್ಟೇಜ್ ಹಾಕಿ ವೇದಿಕೆ ವಂದನಾರ್ಪಣೆ ಭಾಷಣ ಅಂತ ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ಚಾಪೆ ಮೇಲೆ, ಭಾರತದ ರಾಜಕಾರಣದಲ್ಲಿ ಎಲ್ಲ KS ಆಫೀಸರ್ಸ್ ಚಾಪೆ ಮೇಲೆ ಕೂರಿಸಿ ಬಡವ್ರ ಕಷ್ಟ ಕೇಳಿಸಿ 190 ಹಳ್ಳಿಗಳಲ್ಲಿ ಜನರ ಕಷ್ಟ ಪರಿಹರಿಸಿದ್ದೀನಕ್ಕ. 190 ಹಳ್ಳಿಗೆ ಸುತ್ತಿದ್ದೀನಿ ನಾನು. ಇನ್ನು ಇದೇ ವೇಳೆ ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತರು ಅಲಿಗೆ ಏಟಿಗೆ ಮಸ್ತ್ ಸ್ಟೆಪ್ ಹಾಕಿದ್ದು ವಿಶೇಷವಾಗಿತ್ತು. ತಾವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ಪುರಸಭೆ ವ್ಯಾಪ್ತಿಗೆ ಬರುವ ರೆಡ್ಡಿಕೆರೆ ಪಕ್ಕದಲ್ಲಿರುವ ಉದ್ಯಾನವನ ಕಳೆದ 20 ವರ್ಷಗಳಿಂದ ಪಟ್ಟಣದ ಹೊರವಲಯದಲ್ಲಿ ಪುರಸಭೆ ಅನುದಾನದಲ್ಲಿ ನಿರ್ಮಾಣಗೊಂಡಿರುವ ಉದ್ಯಾನವನ ಅಭಿವೃದ್ಧಿ ಕಾಣದೆ ನೆನೆಗುದಿಗೆ ಬಿದ್ದಿದೆ.
ಹೌದು, ಬಾಗೇಪಲ್ಲಿ ಪಟ್ಟಣದ ಪುರಸಭೆ ವ್ಯಾಪ್ತಿಗೆ ಬರುವ ರೆಡ್ಡಿಕೆರೆ ಪಕ್ಕದಲ್ಲಿರುವ ಉದ್ಯಾನವನ ಕಳೆದ 20 ವರ್ಷಗಳಿಂದ ಪಟ್ಟಣದ ಹೊರವಲಯದಲ್ಲಿ ಪುರಸಭೆ ಅನುದಾನದಲ್ಲಿ ನಿರ್ಮಾಣಗೊಂಡಿರುವ ಈ ಉದ್ಯಾನ ಅಭಿವೃದ್ಧಿ ಕಾಣದೆ ನೆನೆಗುದಿಗೆ ಬಿದ್ದಿರುವ ಘಟನೆ ನಡೆದಿದೆ. ಕಳೆದ ವರ್ಷಗಳಿಂದ ಕಿತ್ತು ಹೋಗಿರುವ ಉದ್ಯಾನದ ಮುಖದ್ವಾರದ ಬಾಗಿಲು ಸರಿಪಡಿಸಲು ಪುರಸಭೆ ಅಧಿಕಾರಿಗಳು ಆಡಳಿತ ಮಂಡಳಿಗೆ ಇದುವರೆಗೂ ಸಾಧ್ಯವಾಗಿಲ್ಲ. ಸುತ್ತಲೂ ಬೇಲಿ, ಉದ್ಯಾನದಲ್ಲಿ ನಡಿಗೆ ಪಥ, ಕೆಲ ಆಟಿಕೆ ಹೊರತುಪಡಿಸಿದರೆ ಬೇರೆ ಯಾವುದೇ ರೀತಿಯಲ್ಲೂ ಅಭಿವೃದ್ಧಿ ದಿನದಿಂದ ದಿನಕ್ಕೆ ಜನಸಂಖ್ಯೆ ಹೆಚ್ಚಾಗುತ್ತಿದೆ. ಪಟ್ಟಣದ 23 ವಾರ್ಡ್ಗಳ ವ್ಯಾಪ್ತಿಯಲ್ಲಿ ವಾಯುವಿಹಾರ, ಮಕ್ಕಳ ಆಟದ ಮೈದಾನ, ಉದ್ಯಾನ ಇಲ್ಲ. ಉದ್ಯಾನವು ಕಳೆ ಮತ್ತು ಮುಳ್ಳಿನ ಗಿಡಗಳಿಂದ ಕೂಡಿದೆ. ಮುಖದ್ವಾರ, ಬಾಗಿಲು ಇಲ್ಲದೆ ಇರುವುದರಿಂದ ಕೆಲ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ರಾತ್ರಿ ಸಮಯದಲ್ಲಿ ಕೆಲವರು ಮದ್ಯ, ಧೂಮಪಾನ ಸೇವನೆ ಮಾಡಿರುವುದರಿಂದ ಮದ್ಯದ ಬಾಟಲಿ, ಸಿಗರೆಟ್, ಪ್ಲಾಸ್ಟಿಕ್ ಕವರ್, ತ್ಯಾಜ್ಯದ ಪೊಟ್ಟಣಗಳು ಹೆಚ್ಚಾಗಿವೆ. ಕಸ ಕಡ್ಡಿ ತಾಣವಾಗಿ ಪರಿಣಮಿಸಿದೆ. ಕಳೆದ 1 ವರ್ಷದಿಂದ ಪುರಸಭೆ ಅಧಿಕಾರಿಗಳೇ ನಿಂತು ಉದ್ಯಾನವನ್ನು ಸ್ವಚ್ಛಗೊಳಿಸಿದರು. ಆದರೂ ಮತ್ತೆ ಮಳೆ ಬಂದ ಕೂಡಲೇ ಮುಳ್ಳಿನ ಪೊದೆಗಳು ಬೆಳೆದಿವೆ ಹಾಗೂ ಉದ್ಯಾನವನ ಸ್ವಚ್ಛಗೊಳಿಸಿ ದಿನನಿತ್ಯವೂ ವಾಯುವಿಹಾರಕ್ಕೆ ಬರುವಂತಹವರಿಗೆ ದಾರಿ ಮಾಡಿಕೊಟ್ಟರೆ ಉತ್ತಮವಾಗಿರುತ್ತದೆ. ಆದರೆ ಈಗ ಪ್ರಸ್ತುತ ಪಟ್ಟಣಕ್ಕೆ ಸೇರುವ ಎಲ್ಲ ಉದ್ಯಾನವನಗಳು ಸರಿಯಾದ ನಿರ್ವಹಣೆ ಇಲ್ಲದೆ ಹಾಗೆ ಉಳಿದಿವೆ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳುತ್ತಿದ್ದಾರೆ. ಈ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಉಪಾಧ್ಯಕ್ಷ ಜಬೀವುಲ್ಲಾ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ರೆಡ್ಡಿಕೆರೆ ಪಕ್ಕದಲ್ಲಿರುವ ಉದ್ಯಾನವನ ಪೊದೆಗಳಿಂದ ಕೂಡಿದೆ. ಸಾರ್ವಜನಿಕರು, ಹಿರಿಯರು, ಮಕ್ಕಳು ಸಂಜೆ ಹಾಗೂ ಬೆಳಿಗ್ಗೆ ಸಮಯದಲ್ಲಿ ವಾಯುವಿಹಾರಕ್ಕೆ ಬರುತ್ತಾರೆ. ಈ ವಾಯುವಿಹಾರ ಕೇಂದ್ರ, ಉದ್ಯಾನ, ಮಕ್ಕಳ ಆಟಿಕೆ ಕೇಂದ್ರ ಮಾಡಬೇಕೆಂದು ಸರ್ಕಾರ ಕಾನೂನು ರೂಪಿಸಿದರೂ ಪುರಸಭೆ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಿಲ್ಲ. ಕೂಡಲೇ ಉದ್ಯಾನ ಅಭಿವೃದ್ಧಿಪಡಿಸಬೇಕು. ಈ ಪಟ್ಟಣದಲ್ಲಿ 3 ಕಡೆ ಚಿತ್ರಾವತಿ ಉದ್ಯಾನ, ಕೋಡಿಕೊಂಡ ರಸ್ತೆಯಲ್ಲಿ ಡಾಕ್ಟರ್ ಎಚ್.ಎನ್. ಉದ್ಯಾನ, ರೆಡ್ಡಿಕೆರೆ ಪಕ್ಕದಲ್ಲಿ ಉದ್ಯಾನ ಇದ್ದರೂ ನಿರೀಕ್ಷೆಯಷ್ಟು ಅಭಿವೃದ್ಧಿ ಕಂಡಿಲ್ಲ. ಈ ರೆಡ್ಡಿಕೆರೆ ಪಕ್ಕದಲ್ಲಿರುವ ಉದ್ಯಾನವು ಕುಡುಕರ ಅಡ್ಡೆಯಾಗಿದೆ. ಈ ಉದ್ಯಾನದ ಹೆಬ್ಬಾಗಿಲು ಮುರಿದು ಸುಮಾರು ದಿನಗಳಾದರೂ ಇದುವರೆಗೂ ಸರಿಪಡಿಸಿಲ್ಲ. ಪುರಸಭೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕೂಡಲೇ ಅಭಿವೃದ್ಧಿ ಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಕರವೇ ಸ್ವಾಭಿಮಾನಿ ವತಿಯಿಂದ ಹೋರಾಟ ನಡೆಸಲಾಗುವುದೆಂದು ತಿಳಿಸಿದರು. ಭಾಗ್ಯನಗರ ಪಟ್ಟಣದ ಪುರಸಭೆಗೆ ಸಂಬಂಧಪಟ್ಟಿರುವಂತಹ ಉದ್ಯಾನವನ ಹೆಸರಿಗೆ ಮಾತ್ರ ಉದ್ಯಾನವನ ಇದೆ. ಆದರೆ ಅದನ್ನು ನಿರ್ವಹಣೆ ಮಾಡ್ತಾ ಇರುವಂಥ ಅಧಿಕಾರಿಗಳು ಇದ್ದಾರಾ ಇಲ್ವಾ ಅಂತ ಒಂದು ಅನುಮಾನ ಬರ್ತಾ ಇದೆ. ಯಾಕಪ್ಪ ಅಂದರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ತಾಲೂಕು ಘಟಕದಿಂದ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಏನಪ್ಪ ಅಂದರೆ ಭಾಗ್ಯನಗರ ಪಟ್ಟಣದಲ್ಲಿ ಇರುವಂತಹ ಉದ್ಯಾನವನದಲ್ಲಿ ಈ ರೆಡ್ಡಿಕೆರೆ ಹತ್ರ ಇರುವಂಥ ಒಂದು ಉದ್ಯಾನವನ ಇದೆ. ಆ ಉದ್ಯಾನವನದಲ್ಲಿ ಒಳಗಡೆ ಹೋಗಿ ನಾವು ಏನಾದರೂ ನೋಡಿದರೆ ಅದು ಏನಾದರೂ ಕಾಡು ಬೆಟ್ಟದಲ್ಲಿ ಇರುವಂತಹ ಏನಾದರೂ ಪ್ರದೇಶ ಏನೋ ಅಂತಹ ಅನುಮಾನ ಬರ್ತಾ ಇದೆ. ಯಾಕಪ್ಪ ಅಂದರೆ ಅಲ್ಲಿ ಸಾಯಂಕಾಲ ಹೊತ್ತು ಈ ವಾರ್ಡಿನ ಸಾರ್ವಜನಿಕರು, ಮುದುಕರು, ಮಕ್ಕಳು, ಮಹಿಳೆಯರು ಸಾಯಂಕಾಲ ಹೊತ್ತು ಆಟಾಡೋಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಇರುವಂಥ ಪೊದೆಗಳನ್ನು ನೋಡಿಬಿಟ್ಟು ಭಯ ಬಿದ್ದು ಇಲ್ಲಿ ಬೇಡನಪ್ಪ ಅಂತ ಅವರು ವಾಪಸ್ ಬರ್ತಾ ಇರುವಂಥ ದೃಶ್ಯ ನಾವು ನೋಡಿದ್ದೀವಿ. ಅದರಿಂದ ಅಲ್ಲಿ ಇರುವಂತಹ ಜಾಗದಲ್ಲಿ ಪೊದೆಗಳನ್ನು ಅದನ್ನು ತೆರವುಗೊಳಿಸಿ ಅದನ್ನು ನಿರ್ವಹಣೆ ಮಾಡಬೇಕೆಂದು ನಾನು ಸಿ ನ್ಯೂಸ್ ಮುಖೇನ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಒಳಗಡೆ ಇರುವಂಥ ಹೆಬ್ಬಾಗಿಲು ಗೇಟ್ ಮುರಿದು ಹೋಗಿ ಸುಮಾರು ತಿಂಗಳು ಆಗಿದೆ. ಆದರೆ ಅದನ್ನು ದುರಸ್ತಿ ಮಾಡದೆ ನಿರ್ಲಕ್ಷ್ಯ ಮಾಡ್ತಾ ಇರುವಂಥ ಅಧಿಕಾರಿಗಳಿಗೆ ನಾನು ಇವತ್ತು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ಈ ಕೂಡಲೇ ಆ ಗೇಟನ್ನು ದುರಸ್ತಿ ಮಾಡಿ ಅದನ್ನು ಸರಿ ಮಾಡಬೇಕೆಂದು ನಾನು ತಾಲೂಕು ಘಟಕದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.
ಹೈದರಾಬಾದ್ನಿಂದ ಕೇರಳಗೆ 59 ಹಸುಗಳನ್ನು ಹೊತ್ತು ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದ ಬೃಹತ್ ಕಂಟೈನರ್ ಮತ್ತು ಈಚರ್ ವಾಹನವನ್ನು ಗೌರಿಬಿದನೂರು ನಗರ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿರುವ ಘಟನೆ ನಡೆದಿದೆ. ಬೆಳಗಿನ ಜಾವ 3:30 ಸಮಯದಲ್ಲಿ ಗೌರಿಬಿದನೂರು ನಗರ ಠಾಣೆಯ ಪೊಲೀಸರು ಗಸ್ತಿನಲ್ಲಿದ್ದಾಗ ಕಂಟೈನರ್ ಹಾಗೂ ಈಚರ್ ವಾಹನವು ಅನುಮಾನಾಸ್ಪದವಾಗಿ ಕಂಡುಬಂದಿದೆ. ಈ ಕಂಟೈನರ್ ಹಾಗೂ ಈಚರ್ ವಾಹನವನ್ನು ತಡೆದು ಪರಿಶೀಲನೆ ನಡೆಸಿದಾಗ ಸುಮಾರು 59 ರಾಸುಗಳನ್ನು ಕೇರಳಕ್ಕೆ ಅಕ್ರಮವಾಗಿ ಸಾಗಿಸುತ್ತಿರುವುದು ತಿಳಿದುಬಂದಿದೆ. ಇದನ್ನು ಖಚಿತಪಡಿಸಿಕೊಂಡ ಪೊಲೀಸರು ದಾಳಿ ನಡೆಸಿ ವಾಹನವನ್ನು ವಶಪಡಿಸಿಕೊಂಡು ರಾಸುಗಳನ್ನು ರಕ್ಷಣೆ ಎಸ್ಪಿ ಕುಶಾಲ್ ಚೌಕ್ಸೆ, ಎಎಸ್ಪಿ ಜಗನ್ನಾಥ ರೈ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಶಿವಕುಮಾರ್ ನೇತೃತ್ವದಲ್ಲಿ ಸಿಪಿಐ ಕೆಪಿ ಸತ್ಯನಾರಾಯಣ್, ನಗರ ಠಾಣೆಯ ಎಸ್ಐ ಗೋಪಾಲ್ ಮತ್ತು ಸಿಬ್ಬಂದಿ ವಾಹನವನ್ನು ತಡೆದು ತಪಾಸಣೆ ಮಾಡಿದ ವೇಳೆ ಹಸುಗಳನ್ನು ಹೈದರಾಬಾದ್ನಿಂದ ಕೇರಳಕ್ಕೆ ಸಾಗಾಣಿಕೆ ಮಾಡುತ್ತಿರುವುದಾಗಿ ಚಾಲಕ ತಿಳಿಸಿದ್ದಾರೆ. ವಶಪಡಿಸಿಕೊಂಡ 59 ಹಸುಗಳನ್ನು ತುಮಕೂರಿನ ಊಡಿಗೆರೆಯಲ್ಲಿನ ಗೋಶಾಲೆಗೆ ನೀಡಲಾಗಿದೆ. ನಗರ ಪೊಲೀಸ್ ಠಾಣೆಯಲ್ಲಿ 2 ವಾಹನ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ವಾಹನ ಮತ್ತು ಚಾಲಕನನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಓರ್ವ ಚಾಲಕ ತಪಾಸಣೆಯ ವೇಳೆ ಪರಾರಿಯಾಗಿದ್ದಾನೆ. ನಗರ ಠಾಣೆಯ ಪೊಲೀಸರ ಕಾರ್ಯವೈಖರಿಯನ್ನು ಸಾರ್ವಜನಿಕರು ಪ್ರಶಂಸಿಸಿದ್ದಾರೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಮಾಲೂರು ಪಟ್ಟಣದ ಮಾರುತಿ ಬಡಾವಣೆಯಲ್ಲಿ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ ಪ್ರಾರಂಭವಾಗಿದೆ. ಸುಸಜ್ಜಿತ ಉಪಕರಣಗಳನ್ನೊಳಗೊಂಡ ಕಟ್ಟಡವನ್ನು ಹೊಂದಿದ್ದು ನುರಿತ ವೈದ್ಯರಿಂದ ಸದಾ 24 ಗಂಟೆ ವಾರದ ದಿನಗಳು ಸೇವಾ ಸೌಲಭ್ಯ ದೊರೆಯುತ್ತದೆ. ಪಂಚಕರ್ಮ, ಬೆನ್ನು ನೋವು, ಯಾವುದೇ ಕೀಲು ನೋವುಗಳಿಗೆ, ಚರ್ಮ ವ್ಯಾಧಿ, ಸ್ತ್ರೀ ವ್ಯಾಧಿಗಳಿಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಮೂಲ ವ್ಯಾಧಿಗೆ ಆಪರೇಷನ್ ಇಲ್ಲದೆ ಕ್ಷಾರ ಸುತ್ತದಿಂದ ಗುಣಪಡಿಸಲಾಗುವುದು. ನಮ್ಮಲ್ಲಿ ಒಳರೋಗಿ ವಿಭಾಗ ಹಾಗೂ ಪ್ರತ್ಯೇಕ ಮಹಿಳಾ ಮತ್ತು ಪುರುಷ ವಿಭಾಗಗಳು ಒಳಗೊಂಡಿರುತ್ತದೆ. ವಿಶೇಷವಾಗಿ ಮಕ್ಕಳಿಗೆ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶಾನವನ್ನು ನೀಡಲಾಗುವುದು. ಕೋಲಾರ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ವಿನಂತಿ. ನಮ್ಮ ವಿಳಾಸ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ, ಮಾರುತಿ ಬಡಾವಣೆ, ಬೋವಿ ಹಾಸ್ಟೆಲ್ ಹತ್ತಿರ, ಮಾಲೂರು ಪಟ್ಟಣ. ಸಂಪರ್ಕಿಸಬೇಕಾದ ನಂಬರ್ 9380053500 ಅಥವಾ 9606681522.
ಸಿಟಿವಿ ನ್ಯೂಸ್ ವೀಕ್ಷಕರಿಗೆಲ್ಲ ಶುಭ ಸುದ್ದಿ. ಇನ್ನೇನು ನಾಡ ಹಬ್ಬ ದಸರಾ ಆಗಮಿಸಿದೆ. ನವರಾತ್ರಿಯ ಸಂಭ್ರಮ ಆಗಲೇ ನಾಡಿನಾದ್ಯಂತ ಮುಗಿಲು ಮುಟ್ಟಿದೆ. ನಿಮ್ಮ ಸಿಟಿವಿ ನ್ಯೂಸ್ ನಿಮಗಾಗಿ ಈ ಬಾರಿಯ ನವರಾತ್ರಿಗೆ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಬಾರಿಯ ನವರಾತ್ರಿಯ 9 ದಿನಗಳ ಕಾಲ ಅಂದಿನ ಬಣ್ಣವನ್ನು ಪ್ರದರ್ಶಿಸುವ ಉಡುಗೆಯ ವಿಡಿಯೋ ಮಾಡಿ ನೀವು ಕಳುಹಿಸಿ. ನಿಮ್ಮ ವಿಡಿಯೋ ಇಡೀ ವೀಕ್ಷಕ ಪ್ರಪಂಚಕ್ಕೆ ನಾವು ತೋರಿಸುತ್ತೇವೆ. ಮತ್ತೇಕೆ ತಡ, ಈ ಸರತಿಯಂತೆ ಪ್ರತಿನಿತ್ಯ ವಿಡಿಯೋ ಮಾಡಿ ಕಳುಹಿಸಿ. 29ರ ಸೋಮವಾರ ಪಿಕಾಕ್ ಗ್ರೀನ್ ಕಲರ್, ಕೊನೆಯ ದಿನವಾದ 30ರ ಮಂಗಳವಾರ ಪಿಂಕ್ ಕಲರ್ ಸೀರೆಯೊಂದಿಗೆ ನಿಮ್ಮ ವಿಡಿಯೋ ಕಳುಹಿಸಿ. ನಿಮ್ಮ ನೆಚ್ಚಿನ ಸಿಟಿವಿ ನ್ಯೂಸ್ ಚಾನೆಲ್ನಲ್ಲಿ ನೋಡಿ. ಮತ್ತೇಕೆ ತಡ, ಕೂಡಲೇ 7019969958 ವಾಟ್ಸಪ್ ಸಂಖ್ಯೆಗೆ ನಿಮ್ಮ ವಿಡಿಯೋ ಕಳುಹಿಸಿ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ದೇಶದ ಭವಿಷ್ಯವಾಗಿರುವ ವಿದ್ಯಾರ್ಥಿಗಳು ಸಮಾಜದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಬೇಕು. ಪೋಷಕರು ಇಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಚಿಂತನೆ ನಡೆಸಬೇಕೆಂದು ಶಿಡ್ಲಘಟ್ಟ PLD ಬ್ಯಾಂಕಿನ ಮಾಜಿ ಅಧ್ಯಕ್ಷ, ಹಾಲಿ ನಿರ್ದೇಶಕ ಭೀಮೇಶ್ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಕಾಳನಾಯಕನಹಳ್ಳಿ ಗ್ರಾಮದಲ್ಲಿ GKVK ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಶಿಡ್ಲಘಟ್ಟ PLD ಬ್ಯಾಂಕಿನ ಮಾಜಿ ಅಧ್ಯಕ್ಷ, ಹಾಲಿ ನಿರ್ದೇಶಕ ಭೀಮೇಶ್ ಅವರು, ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಹೊಂದಿದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ. ಈ ನಿಟ್ಟಿನಲ್ಲಿ GKVK ವಿದ್ಯಾರ್ಥಿಗಳು ಗ್ರಾಮಸ್ಥರ ಮನಗೆಲ್ಲುವ ಕೆಲಸ ಮಾಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. GKVK ವಿದ್ಯಾರ್ಥಿಗಳು ಕಳೆದ 3 ತಿಂಗಳಿಂದ ಕೈಗೊಂಡಿರುವ ಸೇವಾ ಕಾರ್ಯಗಳು ಪ್ರದರ್ಶನ ಮಾಡಲು ಇದೇ ಅಕ್ಟೋಬರ್ 8ರಂದು ನಡೆಯಲಿರುವ ಬೆಳೆ ಕ್ಷೇತ್ರ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು. ಅದೇ ಪ್ರಕಾರ ಅವ್ರು ಏನು ಇದುವರೆಗೂ ಮಾಡಿದಾರೆ 90 ದಿವಸದಲ್ಲಿ ಅದನ್ನೆಲ್ಲ ಅವರು ಅವತ್ತು ಪ್ರದರ್ಶನೆ ಮಾಡ್ತಾರೆ. ನಮ್ಮ ಅನುಮಾನಗಳನ್ನ ರೈತರಿಗೆ ಏನಿರ್ತದೆ ಅದನ್ನೆಲ್ಲ ವಿಜ್ಞಾನಿಗಳ ಹತ್ರ ಕೇಳೋದಕ್ಕೆ ಅಜ್ಞಾನಿಗಳು ಸಹ GKVK ಬರ್ತಾ ಇದ್ದಾರೆ. ಅದಕ್ಕೆ ನಾನು ನಮ್ಮಲ್ಲಿ ರೈತರಲ್ಲಿ ಮನವಿ ಮಾಡೋದು ಏನಪ್ಪ ಅಂತಂದರೆ, ಈ ಕಾಳ್ನಾಕ್ನಲ್ಲಿ ಗ್ರಾಮಸ್ಥರು ಹಾಗೂ ಈ ಸುತ್ತಮುತ್ತಲಿನ ಜನರು, ಈ ತಾಲೂಕಿನ ರೈತರು ಅವತ್ತು ಅಕ್ಟೋಬರ್ 8ನೇ ತಾರೀಕು 25ರಂದು ಬರಬೇಕಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ, ನಾವು ಕೃಷಿ ವಿಶ್ವವಿದ್ಯಾನಿಲಯ GKVK ಬೆಂಗಳೂರಿನ ವಿದ್ಯಾರ್ಥಿಗಳು ಇಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವ 2025-26 ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಕಾಳನಾಯಕನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದು 30 ದಿನಗಳ ಗ್ರಾಮೀಣ ಕಾರ್ಯಾನುಭವ ಶಿಬಿರವಾಗಿದ್ದು, ಈ ಒಂದು ನಮ್ಮ ಕಾಳನಾಯಕನಹಳ್ಳಿ ಗ್ರಾಮದಲ್ಲಿ ಒಂದು ರೈತರ ಸಮ್ಮುಖದಲ್ಲಿ ಅನೇಕ ಚಟುವಟಿಕೆಗಳ, ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು, ಕಾರ್ಯಕ್ರಮಗಳನ್ನು ಹಾಗೂ ಅನೇಕ ಪದ್ಧತಿ ಪ್ರಾತ್ಯಕ್ಷಿತೆಗಳನ್ನು ನಾವು ರೈತರ ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ರೈತರ ಜಮೀನಿನಲ್ಲಿ ಪ್ರಾತ್ಯಕ್ಷಿತೆ ತಾಕು ಎಂಬ ಒಂದು ಜಮೀನಿನ ಹೆಸರಿನಲ್ಲಿ ಇಟ್ಕೊಂಡು ಸುಮಾರು 45 ಬೆಳೆಗಳನ್ನು ನಾವು ಬೆಳೆದು ರೈತರಿಗೆ ನಾವು ತೋರಿಸಿದ್ದೇವೆ. ಅದೇ ರೀತಿ ನಮ್ಮ ಕಾಲೇಜಿನ ನೂತನ ತಂತ್ರಜ್ಞಾನಗಳು ಕೂಡ ಅಳವಡಿಸಿದ್ದೇವೆ. ಇದರ ಒಂದು ಯಶಸ್ಸಿಗಾಗಿ ಅಕ್ಟೋಬರ್ 8, 2025 ಬುಧವಾರದಂದು ಅಂತಿಮ ಒಂದು ಬೆಳೆ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ಜಿಲ್ಲೆಯ ತಾಲೂಕಿನ ಎಲ್ಲ ರೈತ ಬಾಂಧವರು ಈ ಒಂದು ಅಂತಿಮ ಕ್ಷೇತ್ರೋತ್ಸವಕ್ಕೆ ಬಂದು ಕೃಷಿ ವಿಜ್ಞಾನಿಗಳು ಮತ್ತು ರೈತರ ನಡುವೆ ಕೃಷಿ ಸಂಬಂಧಿತ ಚಟುವಟಿಕೆಗಳ ಬಗ್ಗೆ ಚರ್ಚೆ ನಡೆಯಲಿದ್ದು, ರೈತರ ಅನೇಕ ಕೃಷಿ ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರ ಕೊಡಲಿದ್ದು, ಆದ್ದರಿಂದ ಎಲ್ಲ ರೈತ ಬಾಂಧವರು, ಗ್ರಾಮಸ್ಥರು ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು
ತಪ್ಪದೇ ಬನ್ನಿ ಎಂದು ಕೇಳಿಕೊಳ್ಳುತ್ತೇನೆ. ಇದೇ ವೇಳೆಯಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಕಳೆದ 3 ತಿಂಗಳಿಂದ ಕೈಗೊಂಡಿರುವ ಸೇವಾ ಕಾರ್ಯಗಳ ಕುರಿತು ವಿಚಾರಣೆ ನೀಡಿದರು. ಸಂವಾದ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯ ಮುಖಂಡರು ಹಾಗೂ ರೈತರು ಭಾಗವಹಿಸಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಸ್ಥಳೀಯ ವಿದ್ಯಾರ್ಥಿಗಳ ಓದುಗರ ಅನುಕೂಲಕ್ಕಾಗಿ ದೊಡ್ಡಬಳ್ಳಾಪುರ ನಗರದ 12ನೇ ವಾರ್ಡಿನಲ್ಲಿ 1200ಕ್ಕೂ ಅಧಿಕ ಪುಸ್ತಕ ಭಂಡಾರ ಹೊಂದಿರುವ ಸುಸಜ್ಜಿತ ಗ್ರಂಥಾಲಯವನ್ನು ಇಂದು ಲೋಕಾರ್ಪಣೆ ಮಾಡಲಾಯಿತು. ಸ್ಥಳೀಯ ವಿದ್ಯಾರ್ಥಿಗಳ ಓದುಗರ ಅನುಕೂಲಕ್ಕಾಗಿ ದೊಡ್ಡಬಳ್ಳಾಪುರ ನಗರದ 12ನೇ ವಾರ್ಡ್ನಲ್ಲಿ 1200ಕ್ಕೂ ಅಧಿಕ ಪುಸ್ತಕ ಭಂಡಾರ ಹೊಂದಿರುವ ಸುಸಜ್ಜಿತ ಗ್ರಂಥಾಲಯವನ್ನು ಇಂದು ಲೋಕಾರ್ಪಣೆ ಮಾಡಲಾಯಿತು. ಈ ಕಾರ್ಯಕ್ರಮವನ್ನು ಸ್ಥಳೀಯ ಶಾಸಕ ಧೀರಜ್ ಮುನಿರಾಜು, ನಗರಸಭಾ ಅಧ್ಯಕ್ಷ ಸುಮಿತ್ರಾ ಆನಂದ್, ಸ್ಥಳೀಯ ನಗರಸಭಾ ಸದಸ್ಯ ಶಿವರಾಜ್ ಹಾಗೂ ಎಲ್ಲ ನಗರಸಭೆ ಸದಸ್ಯರು ಗಣ್ಯರ ಜೊತೆಗೂಡಿ ನೂತನ ಗ್ರಂಥಾಲಯವನ್ನು ಉದ್ಘಾಟಿಸಿದರು. ಈ ಕುರಿತು ಸ್ಥಳೀಯ ಮುಖಂಡರು ಹಾಗೂ ವಕೀಲರಾದ ನಾಗೇಂದ್ರ ಮಾತನಾಡಿ, ವಿದ್ಯೆ ಎಂಬುದು ಕಳವು ಮಾಡಲಾಗದ ಸಂಪತ್ತು. ಹಾಗಾಗಿ ಕಲಿಕೆಗೆ ಅವಶ್ಯಕವಾಗಿರುವ ಜ್ಞಾನ ಸಂಪತ್ತನ್ನು ಹೊಂದಿರುವ ಉತ್ತಮ ಸೌಲಭ್ಯಗಳನ್ನು ಹೊಂದಿರುವ ಗ್ರಂಥಾಲಯವನ್ನು ವೀರಭದ್ರನ ಪಾಳ್ಯದಲ್ಲಿ ಉದ್ಘಾಟಿಸಲಾಗಿದೆ. ಸ್ಥಳೀಯ ಯುವಕರು, ವಿದ್ಯಾರ್ಥಿಗಳು, ಓದುಗರು ಈ ಗ್ರಂಥಾಲಯವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು. ವೀರಭದ್ರನ ಪಾಳ್ಯದ 12ನೇ ವಾರ್ಡ್ನಲ್ಲಿ ಗ್ರಂಥಾಲಯ ಉದ್ಘಾಟನೆ ಆಗಿದೆ. ನಮ್ಮ ಏರಿಯಾದಲ್ಲಿ ಸುಮಾರು ಜನಕ್ಕೆ ಗ್ರಂಥಾಲಯ ಒಂದು ಇರಲಿಲ್ಲ. ಇವತ್ತಿನ ದಿವಸ ಉದ್ಘಾಟನೆ ಆಗಿದೆ, ತುಂಬ ಖುಷಿ ತಂದಿದೆ. ಈ ವಿಚಾರವಾಗಿ ಈಗ ಆಲ್ರೆಡಿ ಗ್ರಂಥಾಲಯದಲ್ಲಿ 1200 ಬುಕ್ಸ್ಗಳೆಲ್ಲ ಇದ್ದಾವೆ. ಏರಿಯಾದ ಯುವ ವಿದ್ಯಾರ್ಥಿಗಳು ಹಾಗೂ ದೊಡ್ಡವರು ಎಲ್ಲರೂ ಸಹ ಇದರ ಸದುಪಯೋಗನ ಪಡ್ಕೋತಾರೆ. ಇದರಿಂದ ಉತ್ತಮ ಜ್ಞಾನಾರ್ಜನೆಯನ್ನು ಸಹ ತಗೊಳ್ಳೋಕ್ಕೆಲ್ಲ ರೆಡಿ ಇದ್ದಾರೆ. ಇದು ಕಾರಣಾಂತರಗಳಿಂದ ಇದು ನೆನೆಗುದಿಗೆ ಬಿದ್ದಿತ್ತು. ಒಂದು 3 ವರ್ಷದಿಂದ ಇದನ್ನು ರಾಜಕೀಯವಾಗಿ ಪ್ರೇರೇಪಣೆ ಮಾಡಿದ್ರು. ಆದರೆ ನಮ್ಮ ವಿಜ್ಜಿ ಮತ್ತು ನಮ್ಮ ಹುಡುಗರೆಲ್ಲ ಸಹಕಾರದಿಂದ ಇವತ್ತಿನ ದಿವಸ ಉದ್ಘಾಟನೆ ಆಯಿತು. ನಮಗೂ ಬಹಳ ಖುಷಿ ಇದೆ. ಅದರ ಪ್ರಕಾರವಾಗಿ ಎಲ್ಲರೂ ವೀರಭದ್ರನ ಪಾಳ್ಯದ ಗ್ರಾಮಸ್ಥರಾಗ್ಬೋದು, ಪಕ್ಕದೇರಾಗ್ಬೋದು, ಯಾರೇ ಆದರೂ ಸಹ ವಿದ್ಯೆ ಯಾರಪ್ಪನ ಸೊತ್ತಲ್ಲ. ಬಂದು ಎಲ್ಲ ವಿದ್ಯೆನ ತಗೊಂಡು ಜ್ಞಾನಾರ್ಜನೆ ಬೆಳೆಸ್ಕೊಂಡು ಪ್ರತಿಯೊಬ್ಬರು ವಿದ್ಯಾರ್ಥಿಗಳಾಗಿ ವಿದ್ಯೆಯನ್ನು ಪಡೆದುಕೊಂಡು ವಿದ್ಯಾ ಸಂಸ್ಥೆಯನ್ನು ಓಪನ್ ಮಾಡೋಷ್ಟು ದೊಡ್ಡವರಾಗಬೇಕಂತ ನಾನು ಕೇಳ್ಕೊಂಡು ಎಲ್ಲರೂ ಸಹ ಇದನ್ನ ಸದುಪಯೋಗ ಪಡಿಸ್ಕೋಬೇಕಂತ ನಾನು 2 ಮಾತು ಮುಗಿಸ್ತೀನಿ. ರಾಜಕೀಯ ಕಾರಣಗಳಿಂದ ಈಗಾಗಲೇ ಉದ್ಘಾಟನೆ ಆಗಬೇಕಿದ್ದ ಗ್ರಂಥಾಲಯವು ನೆನೆಗುದಿಗೆ ಬಿದ್ದಿತ್ತು. ಸ್ಥಳೀಯ ಯುವಕರ ಪರಿಶ್ರಮದಿಂದಾಗಿ ಇಂದು ಗ್ರಂಥಾಲಯ ಗಣ್ಯರ ಮುಂದೆನೇ ಲೋಕಾರ್ಪಣೆಗೊಂಡಿದೆ. ಸ್ಪರ್ಧಾತ್ಮಕ IAS, KAS, PDO, ಆರಕ್ಷಕ ಪೇದೆ ಇತರೆ ಪರೀಕ್ಷೆಗಳಿಗೆ ಅವಶ್ಯಕ ಮಾಹಿತಿ ಉಳ್ಳ ಪುಸ್ತಕಗಳು ಈ ಗ್ರಂಥಾಲಯದಲ್ಲಿ ಲಭ್ಯವಾಗಲಿದೆ. ಹಾಗಾಗಿ ಸ್ಥಳೀಯ ಯುವಕರು, ಓದುಗರು ಈ ಅವಕಾಶವನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುವ ಗ್ರಂಥಾಲಯದ ಘನತೆ ಹೆಚ್ಚಿಸುವಲ್ಲಿ ಶ್ರಮಿಸಬೇಕೆಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ.
ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸಿಟಿವಿ ನ್ಯೂಸ್ ವೀಕ್ಷಕರಿಗೆಲ್ಲ ಶುಭ ಸುದ್ದಿ. ಇನ್ನೇನು ನಾಡ ಹಬ್ಬ ದಸರಾ ಆಗಮಿಸಿದೆ. ನವರಾತ್ರಿಯ ಸಂಭ್ರಮ ಆಗಲೇ ನಾಡಿನಾದ್ಯಂತ ಮುಗಿಲು ಮುಟ್ಟಿದೆ. ನಿಮ್ಮ ಸಿಟಿವಿ ನ್ಯೂಸ್ ನಿಮಗಾಗಿ ಈ ಬಾರಿಯ ನವರಾತ್ರಿಗೆ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಬಾರಿಯ ನವರಾತ್ರಿಯ 9 ದಿನಗಳ ಕಾಲ ಅಂದಿನ ಬಣ್ಣವನ್ನು ಪ್ರದರ್ಶಿಸುವ ಉಡುಗೆಯ ವಿಡಿಯೋ ಮಾಡಿ ನೀವು ಕಳುಹಿಸಿ. ನಿಮ್ಮ ವಿಡಿಯೋ ಇಡೀ ವೀಕ್ಷಕ ಪ್ರಪಂಚಕ್ಕೆ ನಾವು ತೋರಿಸುತ್ತೇವೆ. ಮತ್ತೇಕೆ ತಡ, ಈ ಸರತಿಯಂತೆ ಪ್ರತಿನಿತ್ಯ ವಿಡಿಯೋ ಮಾಡಿ ಕಳುಹಿಸಿ. 29ರ ಸೋಮವಾರ ಪಿಕಾಕ್ ಗ್ರೀನ್ ಕಲರ್, ಕೊನೆಯ ದಿನವಾದ 30ರ ಮಂಗಳವಾರ ಪಿಂಕ್ ಕಲರ್ ಸೀರೆಯೊಂದಿಗೆ ನಿಮ್ಮ ವಿಡಿಯೋ ಕಳುಹಿಸಿ. ನಿಮ್ಮ ನೆಚ್ಚಿನ ಸಿಟಿವಿ ನ್ಯೂಸ್ ಚಾನೆಲ್ನಲ್ಲಿ ನೋಡಿ. ಮತ್ತೇಕೆ ತಡ, ಕೂಡಲೇ 7019969958 ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ವಿಡಿಯೋ ಕಳುಹಿಸಿ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಅಡ್ಡಾದಿಡ್ಡಿಯಾಗಿ ಬಂದ ಕಾರಿಗೆ ಟ್ರಕ್ ಒಂದು ಡಿಕ್ಕಿಯಾಗುವುದನ್ನು ತಪ್ಪಿಸಲು ಹೋಗಿ ಹೈವೇ ಸ್ಕೈವಾಕ್ ಪಿಲ್ಲರ್ಗೆ ಡಿಕ್ಕಿ ಹೊಡೆದ ಘಟನೆ ಕೋಲಾರ ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ನಡೆದಿದೆ. ಕೋಲಾರ ನಗರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರೊಂದು ಅಡ್ಡಾದಿಡ್ಡಿಯಾಗಿ ಚಲಿಸುವುದನ್ನು ಗಮನಿಸಿದ ಟ್ರಕ್ ಚಾಲಕ ಕಾರಿಗೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಹೆದ್ದಾರಿಯಲ್ಲಿರುವ ಸ್ಕೈವಾಕ್ ಪಿಲ್ಲರ್ಗೆ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಅಪಘಾತದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗೌರಿಬಿದನೂರು ನಗರದ ಸೂರ್ಯ ಕಲ್ಯಾಣ ಮಂಟಪದಲ್ಲಿ ನಮ್ಮ ನಡೆ ಗ್ರಾಮ ಸ್ವರಾಜ್ ಕಡೆಗೆ ಎಂಬ ಘೋಷವಾಕ್ಯದೊಂದಿಗೆ ಹಮ್ಮಿಕೊಂಡಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಡಾಕ್ಟರ್ ಕೆ ಕೆಂಪರಾಜು ಅವರು, ಗೌರಿಬಿದನೂರು ತಾಲೂಕಿನಲ್ಲಿ ಕಳೆದ 2 ವರ್ಷಗಳಿಂದ ಅಭಿವೃದ್ಧಿ ಶೂನ್ಯವಾಗಿದೆ. ಮುಂಬರುವ ಎಲ್ಲ ಚುನಾವಣೆಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಆಯಾ ಕ್ಷೇತ್ರಗಳ ಅಭಿವೃದ್ಧಿಗೆ ಮುನ್ನಡಿ ಬರೆಯುವುದಾಗಿ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರಾದ ಉಷಾ ಕೆಂಪರಾಜು, ಎಂಎಸ್ ರಾಜಶೇಖರ್, ಸತೀಶ್, ಸಂದೀಪ್, ರಾಧಮ್ಮ, ಆನಂದರಾಮ್, ಶಿವಣ್ಣ ಇನ್ನೂ ಹಲವರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ನಗರದ ಪ್ರಶಾಂತ ನಗರದಲ್ಲಿನ 35 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆಯನ್ನು ಉದ್ಘಾಟಿಸಿದ ಶಾಸಕ ಪ್ರದೀಪ್ ಈಶ್ವರ್. ಇದು ಹೆಸರಿಗೆ ಮಾತ್ರ ಉದ್ಯಾನವನ, ಇದನ್ನು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಹಾಳು ಕೊಂಪೆಯಾದ ರೆಡ್ಡಿಕೆರೆ ಪಕ್ಕದಲ್ಲಿನ ಉದ್ಯಾನವನ. ಕಸಾಯಿ ಖಾನೆಗೆ ಹೋಗುತ್ತಿದ್ದ 59 ಹಸುಗಳನ್ನು ರಕ್ಷಿಸಿದ ಗೌರಿಬಿದನೂರು ಪೊಲೀಸರು. ಪೊಲೀಸರ ಕಾರ್ಯವೈಖರಿಗೆ ಸಾರ್ವಜನಿಕರ ಪ್ರಶಂಸೆ.
ವಿದ್ಯಾರ್ಥಿಯ ಜೀವನ ಸಮಾಜದ ಅಭಿವೃದ್ಧಿಗೆ ಬಳಕೆಯಾಗಲಿ. ಶಿಡ್ಲಘಟ್ಟ PLD ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ ಭೀಮೇಶ್. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.